ಯಪ್ಪ ಬರ್ತಾನೆ ಗುರ್ರ ಅನ್ಕೊಂಬರಾಕುಂತಾರ. ಇವತ್ತು ಮನ್ಯಾಗ ಮತ್ತೇನು ಕಾದೈತು ಏನು ದೇವ್ರಿ, ಎಲ್ಲ ಮುಗೀತು ಅಂತ ಅನ್ನಷ್ಟೇ ಮತ್ತೊಂದು ಸಮಸ್ಯೆ. ಬರ್ರಿ ಬೀಗ್ರೆ ಬರ್ರಿ. ಟ್ರಿಪ್ಪಿಗೆ ಹೋಗಿದ್ರಿ ಅಂತ ಹೆಂಗಾತ್ರಿ? ಪ್ರಯಾಣ ಎಲ್ಲ ಚಲೋ ಆಯ್ತಾ? ಯಾವಾಗ ಬಂದಿರಿ ಅಂದಂಗೆ? ಆರಾಮದಿರಿ ಅಂಕಲ್? ಆರಾಮದಿರಿ ಆಂಟಿ? ಕುತ್ಕೋರಿ, ಮೊದಲು ಕುತ್ಕೋರಿ, ಆಮೇಲೆ ಮಾತಾಡಿದ್ರಾತ. ಇಲ್ಲಿ ನಾವು ನಿಮ್ಮ ಜೊತೆ ಕುತ್ಕೊಂಡು ಮಾತು ಹೊಡೆಯಕ್ಕೆ ಬಂದಿಲ್ಲ, ನಾ ಇಲ್ಲಿ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಬಂದಿರೋದು. ನೋಡ್ರಿ ಬೇಗ್ರ, ಮಾತಾಡೋದು ಎಲ್ಲೂ ಓಡೋಗಂಗಿಲ್ಲ. ಮೊದಲು ಕುತ್ಕೋರಿ. ಚಹಾ ಕುಡಿತೀರಾ ಅಥವಾ ಕಾಫಿ ಏನಾರು ಕುಡಿತೀರಾ ಹೇಳ್ರಿ. ಅದು ಏನು ಕುಡಿತೀರಿ ಅಂತೈತಿ ಅದು ಮಾಡ್ಕೊಂಬರ್ತೈತಿ. ಆರಾಮಾಗಿ ಕುತ್ಕೋರಿ, ಕುಡೀರಿ, ಆಮೇಲೆ ಮಾತಾಡಿದ್ರಾತ. ಒಮ್ಮಿಂದಮ್ಮಕ್ಕ ಯಾಕೆ ಅಷ್ಟೊಂದು ಸಿಟ್ಟಿಂದ ಬಂದಿರಿ? ಅಷ್ಟೊಂದು ಸಿಟ್ಟು ಯಾಕೆ? ಏನೇ ಇದ್ರೂ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣಂತ. ಇಲ್ಲಿ ನನ್ನ ಮಗಳ ಜೀವನನ ಹತ್ತಿ ಉರಿ ಹಾಕುಂತೈತಿ, ಅದ್ರ ಚಿಂತೆ ನಮಗೆ ಹತ್ತೈತಿ. ಇವ್ರಿಗೆ ನೋಡಿದ್ರೆ ಆರಾಮ್ ಕುತ್ಕೊಂಡು ಮಾತಾಡ್ಬೇಕಂತ. ಅಲ್ಲ, ನಿಮ್ಮ ಮಗಳ ಜೀವನ ಹತ್ತು ಉರಿ ಅಂತದ್ದು ಏನಾಗೈತ್ರಿ ಇವಾಗ? ಯಾಕ ಏನು ಗೊತ್ತಾಯಿಲ್ಲನ್ರಿ ನಿಮಗೆ? ಮನೆಯಾಗ ಏನು ನಡೆಯಾಕುಂತೈತಿ ಏನಿಲ್ಲ ಅಂತ ಅನ್ನೋದು? ನೋಡ್ರಿ ಬೀಗ್ರ, ಮನ್ಯಾಗ ಏನು ಸಮಸ್ಯೆ ಆಗೈತೆ ಅನ್ನೋದು ನಮಗೂ ಚಂದನತಂಗೆ ಗೊತ್ತೈತ್ರಿ. ನೀವು ಊರಿಗೆ ಹೋಗಿದ್ದಕ್ಕೋಸ್ಕರ ನಿಮಗೆ ಲೇಟಾಗಿ ಗೊತ್ತಾಯ್ತಂತ ಅನ್ಸುತ್ತೆ. ನೋಡ್ರಿ, ನಾವು ನಮ್ಮ ಮನ್ಯಾಗ ಯಾರೂ ನಮ್ಮ ಮೊಮ್ಮಗ ಲಂಚ ತಗೋ, ನೀ ಲಂಚ ತೊಗೊಂಡು ಮುಂದಕ್ಕೆ ಬಾ, ಲಂಚ ತೊಗೊಂಡು ಲಘು ಲಘುನ ಮನೆ ಕಟ್ಸು, ಲಂಚ ತೊಗೊಂಡು ಲಘು ಲಘುನ ಕಾರ್ ತಗೋ ಅಂತ ನಾವು ಯಾವತ್ತೂ ಹೇಳಿರಿ. ಅವನಿಗೆ ನಾವು ಹೇಳಿರೋದೇನಂದ್ರೆ, ಚಂದನತಂಗೆ ದುಡಿದು ನೀನು ಒಬ್ಬ ಮನುಷ್ಯ ಅಂತ ಅನ್ಸ್ಕೋಪ, 4 ಜನ ನಿನ್ನ ನೋಡಿದ್ರೆ ಕೈ ಮುಗಿಬೇಕು ಅಂತ ಒಳ್ಳೆಯ ಗುಣ ಬೆಳೆಸ್ಕೊ ಅಂತ ಹೇಳಿ ಬೆಳೆಸ್ದವ್ರಿ ನಾವು ನಮ್ಮ ಮೊಮ್ಮಗಗೆ. ಆದ್ರೆ ಅವನಿಗೆ ತಿಂದಿದ್ದು ಜಾಸ್ತಿ ಆಗಿದ್ದಕ್ಕೋ ಏನು, ಅಹಂಕಾರ ಸೊಕ್ಕು ಜಾಸ್ತಿ ಆಗಿದ್ದಕ್ಕೋ ಏನೋ, ಒಮ್ಮಿಂದೊಮ್ಮಿಗೆ ಗುಡ್ಡ ಏರ್ಬೇಕಂತ ಹೋಗಿ ಪಾತಾಳಕ್ಕೆ ಬಂದು ಬಿದ್ದಾನ್ರಿ. ಅವನು ತಪ್ಪೈತಿ. ನಾವು ಒಂದು ಸರಿ ಅಂತ ನಾವು ಅವನ ಪರವಾಗಿ ವಹಿಸ್ಕೊಂಡು ಇಲ್ಲಿ ಮಾತಾಡೋಕುಂತಿಲ್ಲ. ಅವನು ಮಾಡಿರೋ ತಪ್ಪಿಗೆ ಅವರಪ್ಪ ನಾವು ಮನೆಯವರೆಲ್ಲರೂ ಅವನಿಗೆ ಸರಿಯಾದ ಶಿಕ್ಷೆ ಕೊಡಾಕುಂತೈತ್ರಿ. ನಿಮ್ಗೆ ಅನುಮಾನ ಇತ್ತಂದ್ರೆ ಬೇಕಾದರೆ ಇಲ್ಲಿದ್ದು ನೋಡ್ರಿ ಅವನಿಗೆ ಏನು ಶಿಕ್ಷೆ ಕೊಡಾಕುಂತೈತೆ ಅಂತಂದು. ಅವ್ನು ಮಾಡಿರೋ ತಪ್ಪೈತಿ, ನಾವು ಒಪ್ಕೋತೀವಿ. ಅದಕ್ಕೋಸ್ಕರ ನಿಮಗೆ ಸಿಟ್ಟು ಬಂದೈತಿ, ಅದನ್ನು ಒಪ್ಕೋತೀವಿ. ಆದರೆ ಏನು ಮಾಡಿದ್ರಿ? ಅವ್ನು ಮಾಡಿರೋ ತಪ್ಪಿಗೆ ನಾವೆಲ್ಲ ಚಂಡ ತಡ್ಡಾಡ್ಲಾರ್ದಂಗೆ ಆಗೈತೆ ನೋಡ್ರಿ ಪರಿಸ್ಥಿತಿ. ಅದಕ್ಕೆ ಹೇಳೋದು, ಮನ್ಯಾಗ ಮಕ್ಕಳನ್ನ ಚಂದನತಂಗೆ ಬೆಳೆಸ್ಬೇಕಂತಂದು ಹೆಂಗೆ ಬೇಕು ಹಂಗೆ ದುಡ್ಡಿನ ಆಸೆಗೋಸ್ಕರ ಬೆಳೆಸಿದ್ರೆ ಇದು ಹಣೆ ಬರನ ಆಗೋದು. ನೋಡ್ರಿ ಅಂಕಲ್, ದಯವಿಟ್ಟು ನಾನಿಲ್ಲಿ ಮಾತಾಡಕೊಂತೀನಂತ ಸಣ್ಣಕ್ಕೆ ಈಕಿ ಅದಕ್ಕೆ ನಡಕ್ಕೆ ಮಾತಾಡಕೊಂತಾನಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮನ್ಯಾಗ ಯಾರಿಗೂ ದುಡ್ಡಿನ ಆಸೆ ಇಲ್ಲ ರೀ. ಆಮೇಲೆ ನಮ್ಮ ಮಾವರಾಗಲಿ ಅಮ್ಮರಾಗಲಿ ಯಾರಾಗಲಿ ರೀ, ದುಡ್ಡಿನ ಆಸೆಯಿಂದ ಯಾವ ಮಕ್ಳಿಗೂ ಬೆಳೆಸಿಲ್ರಿ. ಯಾವ ಮಕ್ಕಳು ತಲೆಯಾಗೂ ದುಡ್ಡಿನ ಆಸೆನ ತುಂಬಿಲ್ರಿ. ಬೆಳೀತಾ ಅವರು ಇದ್ದಿದ್ದು ವಾತಾವರಣಕ್ಕೋ ಏನು ಎದಕ್ಕೋ ಅದು ಗೊತ್ತಿಲ್ಲ ರೀ. ಅವ್ರಿಗೆ ಆ ಆಸೆ ಹುಟ್ಟೈತಿ ಹೊರತು ಮನ್ಯಾಗ ಯಾರಿಗೂ ದುಡ್ಡಿನ ಆಸೆ ಇಲ್ಲ ರೀ. ದುಡ್ಡಿನ ಆಸೆ ಇಲ್ಲದೇನೆ 25 ಲಕ್ಷ ರೂಪಾಯಿ ಆಸೆ ಬಿದ್ದು ಲಂಚ ತೊಗೊಳಕ್ಕೆ ಹೋಗಿದ್ದಾನ. ಇವಾಗ ನಿಮ್ಮ ಮೊಮ್ಮಗ ಮಾಡಿರೋ ತಪ್ಪಿಗೆ ನನ್ನ ಮಗಳು ಅನುಭವಿಸಕೊಂತಾಳೆ ಗೊತ್ತನ್ರಿ. ನಿಮ್ಮೊಮ್ಮಗ ಸರ್ಕಾರಿ ನೌಕರಿದವನಂತ ಹೇಳಿ ನಾವು ಹೆಣ್ಣು ಕೊಟ್ಟಿದ್ವಿ ಹೊರತು ಹೊಲ್ದಾಗ ಕೆಲಸ ಮಾಡ್ತಾನಂತಂದಲ್ಲ. ಈಗ ಕೆಲಸ ಕಳ್ಕೊಂಡು ಹೊಲ್ದಾಗ ಕೆಲಸ ಮಾಡಾಕುಂತಾನ. ಅಂತ ಚಲೋ ಗೋರ್ಮೆಂಟ್ ನೌಕರಿ ಕಳ್ಕೊಂಡು ಹೊಲ್ದಾಗ ಕೆಲಸ ಮಾಡಾಕುಂತಾನೆ. ನಿಮಗೇನು ಅನ್ಸಲ್ಲ, ಯಾಕಂದ್ರೆ ನಿಮ್ಮ ಲೆವೆಲ್ ಅದು. ಆದರೆ ನಮ್ಮ ಲೆವೆಲ್ ನಾಳೆ 4 ಮಂದಿಗೆ ಈ ವಿಷಯ ಗೊತ್ತಾತಂದ್ರೆ ನಾವು 4 ಕಡೆ ತಲೆಯೇ ತಡ್ಡಾಡ್ಲಾರ್ದಂಗೆ ಆಗುತ್ತೆ ಗೊತ್ತನ್ರಿ. ನಾಳೆ 4 ಮಂದಿ ಬಂದು ನೀನು ಅಳಿಯ ಏನು ಕೆಲಸ ಮಾಡ್ತಾನಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಹೊಲ್ದಾಗ ಕೆಲಸ ಮಾಡ್ತಾನ್ರಿ ಅಂತ ಹೇಳ? ನನ್ನ ಮಗಳನ್ನ ಹುಟ್ಟಿದಾಗಿಂದಾನು ಬಂಗಾರದ ಚಮಚೆ ಬಾಯಲ್ಲಿ ಇಟ್ಟು ಬೆಳೆಸಿದ್ರಿ ನನ್ನ ಮಗಳನ್ನ. ಈಗ ಬಂದು ಹೊಲ್ದಾಗ ಕೆಲಸ ಮಾಡಾಕುಂತಾರೆ ನಿಮ್ಮ ಮೊಮ್ಮಗ. ನನ್ನ ಮಗಳನ್ನ ಏನು ಚಂದ ನೋಡ್ಕೋತಾನ್ರಿ ಅವ. ಅವ್ನು ದುಡಿಯಾಕುಂತಿರೋ ದುಡ್ಡು ಏನೈತಲ್ಲ ಅವನಿಗೆ ಸಾಕಾಗಲ್ಲ, ಇನ್ನು ನನ್ನ ಮಗಳನ್ನ ಏನು ಸಾಕ್ತಾನ್ರಿ ನಿಮ್ಮ ಮೊಮ್ಮಗ. ನೆಟ್ಟಗೆ ಒಂದೊಂದು ಗೋರ್ಮೆಂಟ್ ನೌಕರಿ ಉಳಿಸ್ಕೊಳಕ್ಕಾಗಿಲ್ಲ ನಿಮ್ಮ ಮೊಮ್ಮಗ. ಇನ್ನು ನನ್ನ ಮಗಳನ್ನ ಕೊನೆವರೆಗೂ ಏನು ಚಂದನತಂಗೆ ನೋಡ್ಕೋತಾನಂತ ಏನು ಗ್ಯಾರಂಟಿ? ನನಗೆ ಅರ್ಥ ಆಕೈತ್ರಿ ನೀವು ಮಾತಾಡೋದು. ಆದರೆ ಏನು ಮಾಡೋದ್ರಿ ಇವಾಗ? ಕಾಲ ಆಗಲಿ ಮಿಂಚು ಹೋಗ್ಬಿಟ್ಟೈತಿ. ಏನು ಮಾಡಲಾರ್ದಂಥ ಪರಿಸ್ಥಿತಿ ಆಗದೀವ್ರಿ ಇವಾಗ ನಾವು. ನೀವು ಸಾಲ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. 25 ಲಕ್ಷ ರೂಪಾಯಿ ಹೊಂದಿಸಿ ನಿಮ್ಮ ಮೊಮ್ಮಗ ವಾಪಸ್ ಆ ಗೋರ್ಮೆಂಟ್ ನೌಕರಿ ಕೊಡಿಸ್ಬೇಕು. ಅವಾಗಷ್ಟ ನನ್ನ ಮಗಳು ಈ ಮನೆಗೆ ಹೆಜ್ಜೆ ಇಡ್ತಾಳೆ. ಇಲ್ಲಾಂದ್ರೆ ನನ್ನ ಮಗಳು ಈ ಮನೆಗೆ ಹೆಜ್ಜೆ ಎಲ್ಲ ಈ ಕಡೆ ತಲೆ ಕೂಡ ಹಾಕಿ ಮಲ್ಕೊನಲ್ಲ, ನೆನಪಿರ್ಲಿ ನಿಮ್ಗೆ. ಅಲ್ಲ ಬೇಕ್ರೆ, ಏನು ಮಾತಾಡಕುಂತೀರಿ ನೀವು? ಹೌದು, ನನ್ನ ಮಗಳು ಈ ಮನೆಗೆ ಬರಬೇಕು ವಾಪಸ್ ಅಂತಂದ್ರೆ ನಿಮ್ಮ ಮೊಮ್ಮಗ ಗೋರ್ಮೆಂಟ್ ನೌಕರಿ ಬರಾಕಬೇಕು. ಅದು ಈ ಸಾಲ ಮಾಡ್ತೀರ ಸೂಲ ಮಾಡ್ತೀರ ಏನು ಮಾಡ್ತೀರ ನನಗೆ ಗೊತ್ತಿಲ್ಲ. 25 ಲಕ್ಷ ರೂಪಾಯಿ ಹೊಂದಿಸಿ ಅವನಿಗೆ ಕೊಟ್ಟು ಆ ನೌಕರಿ ಅವನಿಗೆ ವಾಪಸ್ ಬರಂಗೆ ಮಾಡಲೇಬೇಕು ನೀವು. ಏನ್ರಿ ಬೀಗ್ರ ಏನು ಮಾತಾಡಕೊಂತೀರಿ ನೀವು? 25 ಲಕ್ಷ ರೂಪಾಯಿ ನಾವು ಹೊಂದಿಸ್ಬೇಕಾ? ನಮ್ಮ ಕೈಯಾಗ ಅಷ್ಟೆಲ್ಲ ರೊಕ್ಕ ಹೊಂದ್ಸಾಕು ಹೋಗೋದಿಲ್ಲ. ಅಷ್ಟು ರೊಕ್ಕನ ಹೊಂದಿಸಿ ಅವನಿಗೆ ವಾಪಸ್ ಗೋರ್ಮೆಂಟ್ ನೌಕರಿ ಕೊಡಿಸೋವಂಥ ಹರಕತ್ತು ನಮಗೆ ಬಿದ್ದಿಲ್ರಿ. ನಾವಂತೂ ಅದ್ರಾಗ ತಲೆ ಹಾಕಂಗಿಲ್ಲ ಅಂದ್ರೆ ಹಾಕಂಗಿಲ್ಲ. ಅವನು ಮಾಡಿದ್ದ ತಪ್ಪನ್ನು ಅವನ್ನ ಅನುಭವಿಸ್ಬೇಕು.
ಅಲ್ಲ ಜುಜುಬಿ 25 ಲಕ್ಷ ರೂಪಾಯಿ ಹೊಂದ್ಸಕ್ಕಾಗಲ್ಲ ನಿಮ್ಮ ಕೈಯಾಗ ನಿಮ್ಮ ಮಗಗೋಸ್ಕರ. ನಿಮಗೆ 25 ಲಕ್ಷ ರೂಪಾಯಿ ಜುಜುಬಿ ಇರ್ಬೋದ್ರಿ, ನಮಗೆ 25 ಲಕ್ಷ ರೂಪಾಯಿ ದೊಡ್ಡ ಅಮೌಂಟ್ ರೀ ಅದು. ನಾವು ಸಾಯೋವರೆಗೂ ದುಡಿದ್ರೂ ಅಷ್ಟು ರೊಕ್ಕ ನಮ್ಮ ಕೈಯಾಗ ಹೊಂದ್ಸಕ್ಕಾಗಲ್ರಿ. ಅಷ್ಟೆಲ್ಲ ರೊಕ್ಕನ ಕೂಡಿಸಿ ಸಾಲ ಸೂಲ ಮಾಡಿ ಅವನಿಗೂ ಕೊಡಿಸಿ ಅವನಿಗೆ ಇನ್ನೊಂದಿಷ್ಟು ಸೊಕ್ಕು ಅಹಂಕಾರ ಜಾಸ್ತಿ ಬರಂಗೆ ನಾವು ಮಾಡಂಗಿಲ್ರಿ. ನೋಡ್ರಿ, ನಿಮ್ಮ ಮಗಳಿಗೆ ಈ ಮನ್ಯಾಗ ಏನೂ ಕಮ್ಮಿ ಆಗ್ಲಾರ್ದಂಗೆ ನಾವು ನೋಡ್ಕೊಂಡೀವಿ. ನಿಮ್ಮ ಮಗಳಿಗೂ ಗಂಡ ಅತ್ತಿ ಮಾವ ಮನಿ ಅನ್ನೋದಿತ್ತಂದ್ರೆ ಅಕ್ಕಿ ಬರ್ತಾಳ್ರಿ. ನೀವು ಅಷ್ಟ ನಿಮ್ಮ ಮಗಳ ಜೀವನ ಚಂದನ ತಂಗಿರ್ಬೇಕಂದ್ರೆ ನೀವು ಕರ್ಕೊಂಬಂದು ಇಲ್ಲಿ ಬಿಡ್ತೀರಿ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ ರೀ. ನೋಡ್ರಿ, ಇವು ಆ ಮಗಂದು ಜೀವನ ಸರಿ ಮಾಡಕ್ಕಂತ ಹೋಗಿ ಇನ್ನಿಬ್ಬರು ಮಕ್ಕಳ ಜೀವನನ ನಾನು ಹಾಳು ಮಾಡಂಗಿಲ್ರಿ. ಅವನೊಬ್ಬನ ಅಲ್ಲ ರೀ ನಮಗೆ ಮಗ, ಇನ್ನೂ 2 ಗಂಡ್ಮಕ್ಳು ಅದಾರ, ಒಬ್ಬಕ್ಕೆ ಹೆಣ್ಮಕ್ಳು ಅದಾಳ್ರಿ. ಇನ್ನೂ ಮಗಳದು ಮದುವೆ ಮಾಡ್ಬೇಕು ನಾವು. ಇನ್ನೂ 2 ಗಂಡ್ಮಕ್ಳು ಪಾಪ ಅವು ಎಷ್ಟು ಕಷ್ಟಪಡಾಕುಂತಾರ ಹೊಲ್ದಾಗ ಅನ್ನೋದು ನನಗೆ ಗೊತ್ತೈತ್ರಿ. ಅವ್ರ ಮೇಲೆಲ್ಲ ಅವ್ರ ತಲೆ ಮೇಲೆಲ್ಲ ಸಾಲ ಹೊರಿಸಿ ಇವನಿಗೆ ಗೋರ್ಮೆಂಟ್ ನೌಕರಿ ಕೊಡ್ಸಿದ್ರೆ 4 ಜನ ನನಗೆ ತುಪ್ಪಕ್ಕಂತ ಉಗುಳ್ತಾರ್ರಿ. ಅವನು ಮಾಡಿರೋ ತಪ್ಪಿಗೆ ಅವ್ನು ಶಿಕ್ಷೆ ಅನುಭವಿಸ್ತಾಕುಂತಾನ್ರಿ. ಬೇಕಂದ್ರೆ ಇನ್ನೊಂದು ಗೋರ್ಮೆಂಟ್ ನೌಕರಿ ತೊಗೊಲಿರಿ, ಇಲ್ಲ ಅಂದ್ರೆ ಬಿಡ್ಲಿ. ಅದನ್ನ ಬಿಟ್ಟು ಅವನಿಗೆ ಲಂಚ ತಗೊಂತ ನಾವು ಯಾವತ್ತು ಹೇಳಿಲ್ರಿ. ಹಂಗೆ ಅವನಿಗೆ ನಾವು ಸಾಲ ಸೂಲ ಮಾಡಿ ವಾಪಸ್ ಗೋರ್ಮೆಂಟ್ ನೌಕರಿನೂ ಕೊಡ್ಸಂಗಿಲ್ರಿ. ಇದು ನಿಮ್ಮ ತಲೆಯಾಗಿ ಇಟ್ಕೋರಿ. ಮತ್ತೆ ಪದೇ ಪದೇ ಬಂದು ಈ ವಿಷಯ ಸಲುವಾಗಿ ಮನ್ಯಾಗ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಅಂದ್ರೆ ನಿಮ್ಮ ಮಕ್ಕಳ ಜೀವನ ಅಷ್ಟ ನಿಮಗೆ ಮುಖ್ಯ, ನನ್ನ ಮಗಳ ಜೀವನ ಹಾಳಾಗೋದ್ರೆ ನಡೀತೈತೆ ನಿಮ್ಗೆ. ಅಲ್ಲ ರೀ, ಇಲ್ಲಿ ನಿಮ್ಮ ಮಗಳ ಜೀವನ ಏನು ಹಾಳಾಗೈತಿ? ಅವ್ನು ದುಡಿಯಾಕಂತಾನಲ್ಲ, ಖಾಲಿ ಅಂತೂ ಕುತ್ಕೊಂಡಿಲ್ಲ. ಅವ್ನು ದುಡ್ದು ಅವ್ನ ಹೆಂಡತಿನ ಸಾಕೋ ಅಂತ ಕೆಪಾಸಿಟಿ ಅವ್ನಿಗೆ ಐತ್ರಿ. ದುಡಿತಾನ, ಇವಾಗೇನೋ ಒಂದು ಸ್ವಲ್ಪ ಕಷ್ಟ ಐತಿ. ಆದ್ರೆ ಮುಂದೆ ಅವನು ಓದಿ ಇನ್ನೊಂದು ನೌಕರಿ ತೊಗೋತಾನೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಬರೀ ನೌಕರಿ ದುಡ್ಡು ಇದ್ರ ಮೇಲೇನೆ ಜೀವನ ನಿಂತಿರಲ್ರಿ. ಗಂಡ ಹೆಂಡತಿ ಇಬ್ರು ಹೊಂದ್ಕೊಂಡು ಹೋದ್ರಂದ್ರೆ ಅವ್ರ ಜೀವನ ಚಲೋನ ಆಕೈತ್ರಿ. ನಿಮ್ಮ ಮಗಳು ಓದಾಳ, ಆಕಿನೂ ಯಾವ್ದಾರು ಒಂದು ನೌಕರಿ ತೊಗೊಲಿ. ನಾವಂತೂ ಮನ್ಯಾಗ ಯಾವುದಕ್ಕೂ ಬೇಡ ಅಂತಂದಿಲ್ಲ. ನಮ್ಮ ಇಬ್ಬರು ಸೊಸೆಯರು ಮನ್ಯಾಗ ಕುತ್ಕೊಂಡ ರಾಟಿ ಹೊಲ್ದ ಜೀವನ ನಡ್ಸಾಕುಂತಾರಿ. ಹಂಗೆ ನಿಮ್ಮ ಮಗಳು ಓದಾಡ್ರಿ, ಆಕಿ ಓದಿನ ತಕ್ಕಂಗೆ ಆಕಿನೂ ನೌಕರಿ ಮಾಡಲಿ, ಇಬ್ರು ಗಂಡ ಹೆಂಡತಿ ದುಡಿಲಿ, ಅವರು ಮುಂದೆ ಬರಲಿ. ನಾವೇನು ಅವರಿಂದ 1 ರೂಪಾಯಿ ಯಾವುದಾದ್ರೂ ಕೇಳಂಗಿಲ್ಲ. ಅಂದ್ರ ನನ್ನ ಮಗಳನ್ನು ಹೊರಗಡೆ ಕೆಲ್ಸಕ್ಕೆ ಕಳಿಸಿ ಆ ರೊಕ್ಕದಿಂದ ನಿಮ್ಮ ಜೀವನ ನಡ್ಸ್ಕೋಬೇಕಂತದಿರನ? ನಿಮ್ಮ ಮಗಳನ್ನು ದುಡಿಯಾಕೆ ಕಳಿಸಿ ಆಕಿ ದುಡಿದಿದ್ದ ರೊಕ್ಕದಾಗ ಜೀವನ ನಡೆಸೋವಂಥದ್ದು ಹರ್ಕತ್ ನಮಗಿನ್ನೂ ಬಿದ್ದಿಲ್ರಿ. ಅಷ್ಟು ಬಡತನೂ ನಮಗೆ ಬಂದಿಲ್ಲ. ನಮ್ಮ ಜೀವನ ನಮಗೆ ಸರಿಯಾಗಿ ಹೊಂಟೈತ್ರಿ. ಅವ್ರ ಜೀವನಕ್ಕೆ ಅವ್ರು ದುಡ್ಕೊಲಿ ಬೇಕಂತ ಹೇಳಾಕುಂತಿದ್ದು. ದುಡಿಯೋದು ಏನು ತಪ್ಪೈತ್ರಿ? ವಯಸ್ಸಿದ್ದಾಗ ದುಡಿಯೋದ್ರಾಗ ಏನು ತಪ್ಪೈತಿ? ಯಾಕೆ ನಿಮ್ಮ ಸೊಸಿ ನಿಮ್ಮ ಮಗ ದುಡಿಯಾಕುಂತಿಲ್ಲನ್ರಿ? ಹಂಗೆ ಇವರಿಬ್ರು ದುಡಿಲಿ ಚಂದನ ತಂಗ. ದುಡಿದ್ರಂದ್ರೆ ಇವರ ಮುಂದೆ ಬರ್ತಾರಲ್ರಿ. ಅಲ್ರಿ, ಇನ್ನ ಮಕ್ಕಳಿಲ್ಲ ಏನಿಲ್ಲ, ಆರಾಮಾಗಿ ದುಡಿಲಿ. ಇವಾಗ ನಾಳೆ ಮಕ್ಕಳಾದ್ಮೇಲೆ ಬೇಕಾದ್ರೆ ದುಡಿಯೋದು ಬಿಡಲಿ, ಯಾರು ಬೇಡ ಅಂತಾರ? ಅದನ್ನು ಬಿಟ್ಟು ನೀವು ಏನೇನೋ ನಿರ್ಧಾರ ತೊಗೊಂಡು ನಿಮ್ಮ ಮಗಳ ಜೀವನನ ನೀವು ಹಾಳು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗ ಹೊಲ್ದಾಗ ಏನು ದುಡಿತಾನಲ್ರಿ, 1 ವರ್ಷದ ದುಡಿಮೆನ ನನ್ನ ಮಗಳು 1 ದಿನದಾಗ ಶಾಪಿಂಗ್ ಮಾಡಿ ಖಾಲಿ ಮಾಡ್ಬರ್ತಾಳ್ರಿ. 1 ದಿನ ಶಾಪಿಂಗಿಗೂ ಸಾಕಾಗಲ್ಲ. ಅಂತದ್ರಾಗ ನಿಮ್ಮ ಮಗ ಅದು ಹೆಂಗ್ರಿ ಸಾಕ್ತಾನೆ ನನ್ನ ಮಗಳನ್ನ? ನೋಡ್ರಿ, ನಿಮ್ಗೆ ಮುಂಚೆನೇ ಗೊತ್ತಿತ್ತು ನಮ್ಮ ಮನೆ ಪರಿಸ್ಥಿತಿ ಹೆಂಗೈತಿ ಏನು ಅಂತಂದು. ನಮ್ಮ ಮನೆ ಪರಿಸ್ಥಿತಿ ಎಲ್ಲಾನು ನೋಡಿನ ನಿಮ್ಮ ಮಗಳನ್ನ ಈ ಮನೆಗೆ ಕೊಟ್ಟಿರಿ, ನೆನಪಿರಲಿ ಅದು. ಅಂದಮೇಲೆ ಕಷ್ಟನೋ ಸುಖನೋ ನಿಮ್ಮ ಮಗಳು ಇಲ್ಲಿ ಹೊಂದ್ಕೊಂಡು ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಇವತ್ತು ಕಷ್ಟ ಇರ್ಬೋದ್ರಿ, ಮುಂದೆ ಒಳ್ಳೇದಾಗುತ್ತೆ. ಅಲ್ಲ, ದುಡ್ಡಿದ್ರಷ್ಟ ನಾನು ಗಂಡನ ಮನೆಯಾಗಿರ್ತೀನಿ, ಅವನಿಗೆ ಗೋರ್ಮೆಂಟ್ ನೌಕರಿ ಇದ್ರಷ್ಟ ಅವನು ನನ್ನ ಗಂಡ ಅಂತ ಅನ್ನೋರನ್ನ ನಾನು ಎಲ್ಲೂ ಕೇಳಿಲ್ಲ ರೀ. ಆಕೆಗೆ ಗಂಡನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ಬಂದು ಗಂಡನ ಜೊತೆ ಈಗ ಬಾಳೆ ಮಾಡ್ಕೊಂಡು ಹೋಗ್ಕಳ್ರಿ. ಏನು ಆಕೆಗೆ ಇಷ್ಟ ಇದ್ರೂ ನೀವು ಇಷ್ಟ ಇಲ್ಲ ಅಂತ ಹೇಳಾಕುಂತೀರ? ನನ್ನ ಮಗಳು ಈಗ ನನ್ನ ಮನೆಗೆ ಬಂದು ಕುಂತ್ಕೊಂತಾಳ್ರಿ. ನನ್ನ ಗಂಡ ಕೈಯಾಗ ನೌಕರಿ ಇಲ್ಲ, ನಾನು ಹೆಂಗಿರ್ಲಿ ಆ ಮನ್ಯಾಗ ನನಗೆ ಎಳ್ಳು ಕಾಳಷ್ಟು ಬೆಲೆ ಇಲ್ಲ. ನಾನು ಆ ಮನ್ಯಾಗ ಇರಂಗಿಲ್ಲ. ನನ್ನ ಗಂಡ ವಾಪಸ್ ಗೋರ್ಮೆಂಟ್ ನೌಕರಿ ಬಂತಂದ್ರಷ್ಟ ನಾನು ಆ ಮನೆಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಹೋಗಂಗಿಲ್ಲ ಅಂತ ನನ್ನ ಮಗಳು ಪಟ್ಟು ಹಿಡಿದು ಕುಂತಾಳ್ರಿ. ಏನು ಮಾಡಲಿ ಈಗ ನಾನು? ನೀವು ನೋಡಿದ್ರೆ ನಿಮ್ಮ ಮಗಕ್ಕೆ ಕೆಲಸ ಕೊಡ್ಸಲ್ಲ ಅಂತ ಅಂತೀರಿ ವಾಪಸ್. ಅಂದ್ರೆ ಇಲ್ಲಿ ನನ್ನ ಮಗಳ ಜೀವನ ಹಾಳಾಗೋಗ್ಬೇಕನ್ರಿ? ಅಲ್ಲ ರೀ, ನಿಮ್ಮ ಮಗಳು ಗಂಡನ ಜೊತೆ ಜೀವನ ನಡ್ಸಕ್ಕೆ ಬಂದಾಳ ಅಥವಾ ಗಂಡ ಮಾಡೋ ಗೋರ್ಮೆಂಟ್ ಕೆಲಸದ ಜೊತೆ ಜೀವನ ನಡ್ಸಕ್ಕೆ ಬಂದಾಳು? ನನಗೆ ಅರ್ಥ ಆಗವಲ್ರಿ. ಅಮ್ಮಾರ, ಈಗಿನ ಕಾಲದಾಗ ದುಡ್ಡಿದ್ರಷ್ಟ ರೀ ಬೆಲೆ. ದುಡ್ಡಿಲ್ಲ ಅಂದ್ರೆ ನಾಯಿನೂ ಬೆಲೆ ಕೊಡಂಗಿಲ್ಲ, ನೆನಪಿರ್ಲಿ ನಿಮಗೆ. ಅವ್ನು ದುಡಿಯಾಕ ಕುಂತಿರೋ ದಿನ 100-150 ರೂಪಾಯಿ ಯಾರು ಬೆಲೆ ಕೊಡ್ತಾರ್ರಿ? ನನ್ನ ಮಗಳಿಗೆ ಅವಮಾನ ಮಾಡಾಕುಂತಾರಂತ ನಿಮ್ಮ ಮನ್ಯಾಗ. ನನ್ನ ಮಗಳಿಗೆ ಬೆಲೆ ಇಲ್ಲಾದಂಗೆ ಎದಕ್ಕೆ ನೋಡ್ಕೊಳಕ್ ಕುಂತೀರಿ ನೀವು? ನೋಡ್ರಿ, ಸುಮ್ಮನೆ ನಾಲಿಗೆ ಐತಂತಂದು ಏನೇನೋ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಮಗಳಿಗೆ ಇಲ್ಲಿ ಯಾರೂ ಏನೂ ಅಂದಿಲ್ರಿ. ನಾನು 2 ಸೊಸೆಯರನ್ನ ಹೆಂಗೆ ನೋಡ್ಕೊಂಡು ಹೊಂಟೈತಿ ಹಂಗೆ ನಿಮ್ಮ ಮಗಳನ್ನೂ ನೋಡ್ಕೊಂಡು ಹೊಂಟೈತ್ರಿ. ಇಲ್ಲಿ 3 ಜನ ಒಂದೇ ಅದಾರಿ ನಮ್ಗೆ, ಯಾರಿಗೂ ಕೀಳಾಗಿ ನೋಡಾಕುಂತಿಲ್ಲ. ಹಂಗೆ ನಿಮ್ಮ ಮಗಳಿಗೆ ಹೋಗಿ ರೊಕ್ಕ ತೊಗೊಂಬಾ, ರೊಕ್ಕ ಇದ್ರಷ್ಟೇ ಈ ಮನ್ಯಾಗ ಎಂಟ್ರಿ ನಿನಗೆ, ಇಲ್ಲಂದ್ರೆ ಇಲ್ಲ ಅಂತ ನಿಮ್ಮ ಮಗಳಿಗೆ ಯಾವತ್ತೂ ಅಂದಿಲ್ರಿ ನಾವು. ಗೊತ್ತನ್ರಿ? ಮನ್ಯಾಗ ಕೇಳದೆ ತವ್ರ ಮನೆಗೆ ಹೋಗಾಡ್ರಿ. ನಿನ್ನೆ ಸಂಜೆವರೆಗೂ ಗೊತ್ತೇ ಇಲ್ರಿ ನಮ್ಗೆ. ಮನೆ ಎಲ್ಲ ಹುಡುಕ್ತೀವಿ, ಇಲ್ಲನೇ ಇಲ್ಲ. ಕೇಳದೆ ತವ್ರ ಮನೆಗೆ ಹೋಗಾಡ್ರಿ. ಏನಂತ ತಿಳ್ಕೊಬೇಕು ನಾವು?
ಹಾಂ ಒಂದು ಮಾತು ಹೇಳಿಲ್ಲ ಗೊತ್ತಾ, ಮನ್ಯಾಗ ಹಿರಿಯರಿಗೆ ಹೇಳಿಲ್ಲ ಏನಿಲ್ಲ. ಹಿಂಗೆ ನಿಮ್ಮ ಮಗಳು ಮಾಡ್ತಾಳ್ರಿ, ಹೇಳಂಗಿಲ್ಲ ಕೇಳಂಗಿಲ್ಲ. ತನ್ನ ಫ್ರೆಂಡ್ಸನ್ನ ಮೀಟ್ ಆಗಕ್ಕಂತ ಹೊಕ್ಕಾಳ್ರಿ, ಮುಂಜಾನೆ ಹೊಕ್ಕಳ ಒಮ್ಮಿಗೆ ರಾತ್ರಿ ಬರ್ತಾಳೆ. ಅಂದ್ರೂ ನಾವು ಏನೂ ಒಂದಿಲ್ಲ, ಇರ್ಲಿ ಬಿಡು, ಪ್ಯಾಟ್ಯಾಗ ಬೆಳೆದಿರೋ ಹುಡುಗಿ, ಶ್ರೀಮಂತರ ಮನ್ಯಾಗ ಬೆಳೆದಿರೋ ಹುಡುಗಿ ಅಂತ ಸುಮ್ಮನೆ ಇರ್ತೀವಿ ರೀ. ನಿಮ್ಮ ಮಗಳಿಗೆ ನಾವು ಹೊಂದ್ಕೊಂಡು ಹೊಂಟಿ ಹೊತ್ತು ನಮಗಾತು ಈ ಮನೆಗಾತು ನಿಮ್ಮ ಮಗಳು ಹೊಂದ್ಕೊಂಡು ಹೊಂಟಿಲ್ರಿ, ಗೊತ್ತನ್ರಿ? ಬೇಕಾದ್ರೆ ಹೋಗಿ ನಿಮ್ಮ ಮಗಳಿಗೆ ಕೇಳ್ರಿ. ನಿಮ್ಮ ಮಗಳಿಗೆ ಒಂದು ಕೆಲಸ ಮಾಡಕ್ಕೆ ಬರಂಗಿಲ್ಲ, ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲ, ಏನೂ ಮಾಡಕ್ಕೆ ಬರಂಗಿಲ್ಲ. ನೀವಂತೂ ಏನೂ ಹೇಳ್ಕೊಟ್ಟಿಲ್ಲ. ನಾವು ಹೇಳ್ಕೊಡ್ತೀವಿ ಅಂದ್ರೂ ಕಲಿಯಾಕೂ ಇಷ್ಟ ಇಲ್ಲ ರೀ ಆಕೆಗೆ. ನಿಮ್ಮ ಮಗಳನ್ನ ಇಲ್ಲಿ ಯಾರೂ ಕೀಳು ಭಾವನೆಯಿಂದ ನೋಡಿಲ್ರಿ. ಎಲ್ಲ ಆಕೆ ಗಂಡಂದ ಅಂದ್ರೆ ನನ್ನ ಮೊಮ್ಮಗನ ನೌಕರಿ ಹೋದಾಗಿಂದನೂ ಪಾಪ ಕವಿತಾ ಎಷ್ಟು ಮನ್ಸಿಗೆ ನೋವು ಆಗೈತಲ್ಲ ಅಂತಂದು ಆಕೆ ಎಷ್ಟು ಸಮಾಧಾನ ಹೇಳ್ತೀವಿ ಗೊತ್ತನ್ರಿ ಮನ್ಯಾಗ. ಇಲ್ಲಿ ನೋಡಿದ್ರೆ ಹಿಂಗೆ ಇರ್ತಾಳ, ಅಲ್ಲಿ ಬಂದು ನಿಮಗೆ ಇನ್ನೊಂದು ಮಾತು ಮಾತಾಡ್ತಾಳ್ರಿ. ಇಲ್ಲದೆಲ್ಲ ಚುಚ್ಚಿ ಕಳ್ಸಾಳ್ರಿ. ಇವಾಗ ಇದು ಸರಿ ಅನಿಸ್ತೈತೆ ಅಂದ್ರೆ ನಿಮ್ಗೆ? ಅತ್ತೀರ ಇರ್ಲಿ ಬಿಡ್ರಿ, ಅವ್ರ ಥರ ನಾವು ಈಗ ಏನಾರ ಮಾತಾಡೋದು ಅದು ಸರಿ ಅನ್ಸಂಗಿಲ್ಲ, ಇರ್ಲಿ ಬಿಡ್ರಿ. ನೋಡಿದ್ರೇನ್ರಿ ನನ್ನ ಅಳಿಯನ ಬಗ್ಗೆ? ಹಾಂ, ನಿಮ್ಮ ಮಗಳು ಮಾಡಿರೋ ತಪ್ಪನ್ನು ಹೇಳ್ಕೊತ ಹೋದ್ರೆ 1000 ಅದಾವ್ರಿ, ಆದರೂ ಹೇಳಂಗಿಲ್ಲ. ಹೇಳಾಕು ಬಿಡಂಗಿಲ್ಲ ನನ್ನ ಅಳಿಯ, ಗೊತ್ತನ್ರಿ? ನಿಮ್ಮ ಮಗಳು ಈಗಲಿ ದೊಡ್ಡ ಮನ್ಯಾಗ ಬೆಳೆದು ಬಂದಿರೋ ಹುಡುಗಿ ಅಂತಂದು ನಾವು ಆಕೆಗೆ ಹೊಂದ್ಕೊಂಡು ಹೊಂಟೀವಿ, ಗೊತ್ತನ್ರಿ? ಅಂತದ್ರಾಗ ಮತ್ತು ನೀವು ಬಂದು ಇಷ್ಟೆಲ್ಲ ಮಾತಾಡ್ತಿರಲ್ಲ, ಅಷ್ಟು ಅನುಮಾನ ಇದ್ರೆ ನಮ್ಮ ಮನೆಯಾಗಿದ್ದು 4 ದಿನ ಇದ್ದು ನೋಡ್ರಿ ನಿಮ್ಮ ಮಗಳು ಈ ಮನ್ಯಾಗ ಜೀವನ ಹೆಂಗೆ ನಡ್ಸ್ಕೊಂಡು ಹೊಂಟಾಳಂತ ಅನ್ನೋದು, ನಾವು ನಿಮ್ಮ ಮಗಳನ್ನ ಹೆಂಗೆ ನೋಡ್ಕೊಳಕ್ಕೆ ಕುಂತೀವನ್ನ ನಿಮಗೂ ಗೊತ್ತಾಗೈತೆ. ಇಲ್ಲ ಅನುಮಾನ ಇದ್ರೆ ಹೊರಗಡೆ ಹೋಗಿ ಒಂದು 4 ಮಂದಿ ಕೇಳ್ರಿ, ಗೊತ್ತಾಗೈತೆ ನಿಮ್ಗೆ. ಅದನ್ನು ಬಿಟ್ಟು ನಿಮ್ಮ ಮಗಳು ಏನು ಹೇಳಾಳ ಅದನ್ನು ನಿಜ ಅಂತ ತಿಳ್ಕೊಂಡು ಇಲ್ಲಿ ಬಂದು ಒದರಾಡಕ್ಕೆ ಹೋಗ್ಬೇಡ್ರಿ ನೀವು. ಹಂಗಂದ್ರೆ ನನ್ನ ಮಗಳು ಸುಳ್ಳು ಹೇಳಾಳಂತ ಅರ್ಥನ್ರಿ ನೀವು ಹೇಳೋ ಪ್ರಕಾರ?